ಹಾಯ್, ನಾನು ಯಾಕೆ ಈ ಥರ ಕೂತ್ಕೊಂಡಿದ್ದೀನಿ ಅಂತ ನೋಡ್ತಿರ್ಬೋದು. ಆದರೆ ಇವತ್ತು ಒಂದು ಪ್ರಾಡಕ್ಟ್ ನಿಮಗೆ ಆಲ್ರೆಡಿ ತಮ್ನೇಲಲ್ಲಿ ಗೊತ್ತಾಗಿರುತ್ತೆ ಯಾವ ಪ್ರಾಡಕ್ಟ್ ಅಂತ. ಆ ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡೋಣ. ಇದು ಅನ್ಬಾಕ್ಸ್ ವೀಡಿಯೋ ಅಲ್ಲ, ಆದರೆ ಸುಮ್ಮನೆ ಒಂದು ಅನ್ಬಾಕ್ಸ್ ಥರ ಮಾಡೋಣ. ನಾನು ತೊಗೊಂಡಿದ್ದೀನಿ, ಅದಕ್ಕೆ ನಿಮಗೂ ತೋರಿಸೋಣ. ಹೇಗಿದ್ರೆ ವ್ಲಾಗ್ ಎಲ್ಲ ಮಾಡ್ತೀನಲ್ವ, ಹಾಗೆ ನಿಮಗೂ ತೋರಿಸೋಣ ಅಂತ ಇದೊಂದು ಅನ್ಬಾಕ್ಸಿಂಗ್ ಟೈಪ್ ವೀಡಿಯೋ. ಅದಕ್ಕೆ ಈ ಥರ ಸೆಟಪ್ಪಲ್ಲಿದ್ದೀನಿ. ಸ್ವಲ್ಪ ಫನ್ನಿಯಾಗಿದೆ, ಆದರೆ ಓಕೆ ಬನ್ನಿ ಅನ್ಬಾಕ್ಸ್ ಮಾಡೋಣ. ನೋಡಿ, ಇದೇ ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದು ನಾನು. ಸೊ ಸ್ಯಾಮ್ಸಂಗಿಂದು. ಯಾವುದೇ ಇದು ನನಗೇನು ಇದು ಮಾರ್ಕೆಟಿಂಗ್ ಅಥವಾ ಸ್ಪಾನ್ಸರ್ ವೀಡಿಯೋ ಅಲ್ಲ, ನಾನೇ ಸುಮ್ಮನೆ ಮಾಡ್ತಾ ಇರೋದು. ಸೊ ಇದು ಏನು ಪ್ರಾಡಕ್ಟ್ ಅಂತ ನೋಡೋಣ ಬನ್ನಿ. ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ತಮ್ನೇಲಲ್ಲಿ, ಏನು ಸರ್ಪ್ರೈಸ್ ಇರಲ್ಲ. ಆದರೆ ಈ ಥರ ಒಂದು ಬಾಕ್ಸ್ ಬಂದಿದೆ. ಸೊ ಇದನ್ನು ಓಪನ್ ಮಾಡೋಣ. ನಮ್ಮದೆಲ್ಲ ಏನು ಅನ್ಬಾಕ್ಸಿಂಗ್ ಥರ ಏನು ಸೆಟಪ್ ಎಲ್ಲ ಇಲ್ಲ. ಇರೋದನ್ನೇ ಸೆಟಪ್ ಮಾಡಿಕೊಂಡು ಒಂದು ನಿಮ್ಗೆ ಅನ್ಬಾಕ್ಸಿಂಗ್ ಥರ ಸೆಟಪ್ ಮಾಡ್ತಾಯಿದ್ದೀನಿ. ಅಯ್ಯೋ, ಇದೇನಪ್ಪ, ಫೈನಲಿ ಎಲ್ಲ ಗಮ್ ಟೇಪ್ ತೆಗೆದೆ. ಯಪ್ಪ, ಸುಮಾರೆಲ್ಲ ಗಮ್ ಟೇಪ್ ಇದೆ. ಓಕೆ, ನೋಡೋಣ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ನನಗೂ ಗೊತ್ತಿಲ್ಲ ಹೇಗಿದೆ ಅಂತ. ವಾವ್, ಇದೇ ಬಾಕ್ಸು ನೋಡಿ. ಇದೆ ಗ್ಯಾಲಕ್ಸಿ ರಿಂಗ್. ಸೊ ನಾವು ಇಷ್ಟು ದಿವಸ ಏನು ವಾಚ್ ಎಲ್ಲ ಯೂಸ್ ಮಾಡ್ತಾಯಿದ್ವಿ, ಏನೆಲ್ಲ ಟ್ರ್ಯಾಕ್ ಮಾಡೋಕ್ಕೆ, ಹಾರ್ಟ್ ರೇಟು ಎಲ್ಲ ಏನೇನಿದೆ ಅದೆಲ್ಲ ಟ್ರ್ಯಾಕ್ ಮಾಡೋಕ್ಕೆ ನಾವು ಇಷ್ಟು ದಿವಸ ವಾಚ್ ಯೂಸ್ ಮಾಡ್ತಾಯಿದ್ವಿ. ಆದರೆ ಈ ಸರ್ತಿ ಇದಿದೆ, ಏನು ರಿಂಗ್ ಮಾಡಿದ್ದಾರೆ. ರಿಂಗನ್ನ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಸ್ಯಾಮ್ಸಂಗ್ ಅವರು. ನೋಡೋಣ. ನಾನು ಬೇರೆ ಯಾವುದು ರಿಂಗ್ ಯೂಸ್ ಮಾಡಿಲ್ಲ, ಇದೇ ಫಸ್ಟ್ ನಾನು ರಿಂಗ್ ಅಂತ ಯೂಸ್ ಮಾಡ್ತಾ ಇರೋದು. ಅದು ಸ್ಮಾರ್ಟ್ ರಿಂಗು. ನೋಡೋಣ ಹೇಗಿದೆ ಅಂತ. ನಾನು ಯಾವುದಂದರೆ ಗೋಲ್ಡ್ ಕಲರ್ ಆರ್ಡ್ರ್ ಮಾಡಿದ್ದೆ, ಯಾಕಂದರೆ ಗೋಲ್ಡ್ ರಿಂಗ್ ಥರ ಇರಲಿ ಅಂತ. ಸೊ ನೋಡಿ, ಇದನ್ನು ಓಪನ್ ಮಾಡೋಣ ಬನ್ನಿ. ಇದೇ ಬಾಕ್ಸು. ಸೊ ಇದಕ್ಕಿಂತ ಮುಂಚೆ ಏನಂದರೆ, ಇದು ಆರ್ಡ್ರ್ ಮಾಡಿದ ಕೂಡಲೇ ಸೈಜ್ ಹೇಗೆ ಗೊತ್ತಾಗುತ್ತೆ ಅವರಿಗೆ ನಮ್ಮದು ಅಂತ ಒಂದು ವಿಷಯ ಬರ್ಬೋದು, ಕ್ವೆಶನ್ ಬರ್ಬೋದು ನಿಮಗೆ. ಹಾಗಾಗಿ ಸೈಜಿಗೆ ಏನಂದರೆ ಅದರಲ್ಲೇ ಒಂದು ಆಪ್ಷನ್ ಇದೆ, ನಿಮಗೆ ಸೈಜ್ ಗೊತ್ತಾ ಅಂತ ಒಂದು ಆಪ್ಷನ್ ಇದೆ. ಸೈಜ್ ಗೊತ್ತಿಲ್ಲ ಅಂತ ಅದರಲ್ಲಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಆರ್ಡ್ರ್ ಮಾಡಬೇಕಾದ್ರೆ ಅವ್ರು ಈ ಥರದೊಂದು ಬಾಕ್ಸು 2 days ಬಿಫೋರ್ ನಿಮಗೆ ಕಳಿಸ್ತಾರೆ. ಈ 2 days ಬಿಫೋರ್ ಹಿಂಗೆ ತೋರಿಸ್ತೀನಿ ನೋಡಿ. ಈ ಬಾಕ್ಸಲ್ಲಿ ಇದು ಫಸ್ಟ್ ಬಾಕ್ಸ್ ನಿಮಗೆ ಕಳಿಸ್ತಾರೆ. ನಿಮಗೆ ಆ್ಯಕ್ಚುಯಲ್ ಈ ರಿಂಗ್ ಡೆಲಿವರ್ ಆಗೋಕ್ಕಿಂತ ಮುಂಚೆ ಇದನ್ನು ನಿಮಗೆ ಕಳಿಸ್ಬಿಟ್ಟು ನೋಡಿ, ಇದರಲ್ಲಿ ಇಷ್ಟು ರಿಂಗ್ಸ್ ಇರುತ್ತೆ, ಎಲ್ಲ ಸೈಜ್ ರಿಂಗ್ಸು ಇರುತ್ತೆ. ಅದರಲ್ಲಿ ನಿಮಗೆ ಯಾವ್ದು ಫಿಟ್ ಆಗುತ್ತೆ. ಇಲ್ಲಿ ನಂಬರ್ ಇದೆ. ಈ ರಿಂಗ್ ನೋಡಿ, ಈ ರಿಂಗ್ ಮೇಲೂ ನಂಬರ್ ಇದೆ. ಸೊ ಈ ನಂಬರ್ನ ನೀವು ಯಾವ್ದು ನಿಮಗೆ ಕೈಗೆ ಸೂಟ್ ಆಗುತ್ತೆ ಅದನ್ನು ಅವರಿಗೆ ಬುಕ್ಕಿಂಗ್ ಆರ್ಡ್ರಲ್ಲಿ ಒಂದು ಆಪ್ಷನ್ ಇರುತ್ತೆ, ಯಾವ ರಿಂಗ್ ಸೂಟ್ ಆಗುತ್ತೆ ಅಂತ. ಆ ರಿಂಗ್ನ ನೀವು ಸೆಲೆಕ್ಟ್ ಮಾಡಬೇಕು. ನಂಬರು ಸೆಲೆಕ್ಟ್ ಮಾಡಿ 2 ದಿವಸದಲ್ಲಿ ನಿಮಗೆ ಡೆಲಿವರ್ ಆಗುತ್ತೆ. ಅದರಲ್ಲೂ ಆಪ್ಷನ್ ಇರುತ್ತೆ, ಅಂದರೆ ನೀವು ಕೊಟ್ಟಿರೋ ರಿಂಗ್ ಸೈಜು ಸ್ಟಾಕ್ ಇದೆಯಾ ಇಲ್ವಾ, ಅಥವಾ ಏನು ಅಂದರೆ ಅದರದ್ದು ಆ ಪ್ರಾಡಕ್ಟ್ ಸ್ಟಾಕ್ ಇದೆಯಾ, ಆ ಕಲರ್ ಸ್ಟಾಕ್ ಇಲ್ಲಾಂದರೆ ಬೇರೆ ಕಲರ್ ತೊಗೊಬೋದು. ಯಾವ್ದು ಸ್ಟಾಕ್ ಇದೆ ಅದು ಡೆಲಿವರ್ ಆಗುತ್ತೆ ವಿತಿನ್ 2 days. ಆದರೆ ಬೇರೆ ಕಲ್ಲರು ಒಂದು ವೇಳೆ ಸ್ಟಾಕಲ್ಲಿ ಇಲ್ಲ ಅಂದರೆ ನೀವು ಮತ್ತೆ ಸ್ಯಾಮ್ಸಂಗ್ನ ಕನೆಕ್ಟ್ ಮಾಡಿ ಯಾವಾಗ ಡೆಲಿವರ್ ಆಗುತ್ತೆ ಎಲ್ಲ ನೋಡಬೇಕಾಗುತ್ತೆ. ನಾನು ಚೆಕ್ ಮಾಡಿ ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ, ಹಾಕಿಬಿಟ್ಟು 24 hours ಇದನ್ನು ಬೆರಳಲ್ಲಿ ಇಟ್ಕೊಂಡಿರಿ. ಕಂಫರ್ಟೇಬಲ್ ಆಗಿರುತ್ತಾ ಇಲ್ವಾ, ಈ ಸೈಜ್ ನಿಮಗೆ ಸೂಟ್ ಆಗುತ್ತಾ ಇಲ್ವಾ ಅಂತೆಲ್ಲ ಚೆಕ್ ಮಾಡಿ ಆಮೇಲೆ ನೀವು ಅವರಿಗೆ ಮೆನ್ಷನ್ ಮಾಡಿ, ಈ ರಿಂಗ್ ಸೈಜ್ ನನಗೆ ಚೆನ್ನಾಗಿದೆ, ಸೂಟ್ ಆಗುತ್ತೆ ಅಂತ ಒಂದು ಮೆನ್ಷನ್ ಮಾಡಿಬಿಟ್ರೆ ರಿಂಗ್ ಸೈಜ್ ಕನ್ಫರ್ಮ್ ಮಾಡಿದ್ಮೇಲೆ ನಿಮಗೆ ಈ ಒಂದು ಬಾಕ್ಸು ಆಫ್ಟರ್ವರ್ಡ್ಸ್ ಡೆಲಿವರ್ ಆಗೋದು. ಇದು ನಿಮಗೆ ಫಸ್ಟ್ ಡೆಲಿವರ್ ಆಗೋದು ಇದು.
ಆಮೇಲೆ ನೀವು ಸೈಜ್ ಕನ್ಫರ್ಮ್ ಮಾಡಿದ್ಮೇಲೆ ಇದು ಡೆಲಿವರ್ ಆಗುತ್ತೆ. ನಿಮಗೆ ಸೈಜ್ ಗೊತ್ತಿದ್ದರೆ ಈ ಬಾಕ್ಸ್ ಬರೋದೇ ಇಲ್ಲ, ಡೈರೆಕ್ಟಾಗಿ ಇದೇ ಬಾಕ್ಸ್ ರಿಂಗೇ ಕಳಿಸ್ತಾರೆ ಸ್ಯಾಮ್ಸಂಗ್ ಅವರು. ಸೊ ಇದು ಫಸ್ಟ್ ಸೆಟಪ್ಪು. ನೆಕ್ಸ್ಟ್ ಈಗ ಇದು ಬಾಕ್ಸ್ ಓಪನ್ ಮಾಡೋಣ. ಸೊ ಇದರಲ್ಲಿ ನೋಡಿ ಎಲ್ಲ ಮಾಡೆಲ್ ನಂಬರು ಎಲ್ಲ ಇದೆ. ಸೊ ನಾನು ಇದನ್ನು ಯೂಸ್ ಮಾಡಿಲ್ಲ, ನೋಡೋಣ ಹೇಗಿರುತ್ತೆ ಅಂತ. ನನ್ನ ಸೈಜನ್ನ ತಕ್ಕಂಗೆ ಆರ್ಡ್ರ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ ಯಾವಾಗಲೂ ಇರೋ ಥರ ಇದು ಓಪನ್ ಮಾಡೋದು ಸ್ಟ್ರಿಪ್ ಇದೆ. ಇದನ್ನು ಈಸಿ ಓಪನ್ ನೋಡಿ, ಇದನ್ನ ಎಳೆದ್ಬಿಟ್ರೆ ಓಪನ್ ಆಗುತ್ತೆ ಬಾಕ್ಸು. ವಾವ್, ಸಖತ್ತಾಗಿದೆ ಬಾಕ್ಸು, ಒಳ್ಳೆ ಜ್ಯುವೆಲ್ರಿ ಬಾಕ್ಸ್ ಥರ ಇದೆ. ವಾವ್, ನೋಡಿ ಇಲ್ಲಿ ಹೇಗಿದೆ ಅಂತ, ಬ್ಯೂಟಿಫುಲ್ ಆಗಿದೆ. ಸೇಮ್ ಜ್ಯುವೆಲ್ರಿ ಬಾಕ್ಸ್ ಥರ ಇದೆ. ಇದೇ ಚಾರ್ಜಿಂಗ್ ಅಂತ ಅಂದ್ಕೊತೀನಿ. ಸೊ ಇದೊಂದು. ನೆಕ್ಸ್ಟ್ ಇದೇನಿಲ್ವಾ, ಈ ಬಾಕ್ಸಲ್ಲೇ ಇದೆಯಾ? ಇಲ್ಲೇ ಇರಬೇಕು, ಇಲ್ಲದ್ರಲ್ಲಿದೆ ಅನಿಸುತ್ತೆ. ಸೊ ಇದರಲ್ಲಿ ಓಪನ್ ಮಾಡೋಣ ಇನ್ನೇನಿದೆ ಅಂತ. ಸೊ ಇದನ್ನು ಓಪನ್ ಮಾಡಿದರೆ ನೆಕ್ಸ್ಟ್ ಇದರಲ್ಲೊಂದು ಚಾರ್ಜಿಂಗ್ ವಯರ್ ಇದೆ ನೋಡಿ, ಸಿ ಟೈಪ್ ಚಾರ್ಜಿಂಗ್ ವಯರ್ ಇದೆ. ಸೊ ಇಲ್ಲಿ ಇದು ಈ ಥರ ಇದೆ ಬಾಕ್ಸು ರಿಂಗಿಂದು. ಇದರಲ್ಲಿ ಇದನ್ನು ಕನೆಕ್ಟ್ ಮಾಡಿ ಇಲ್ಲಿ ಚಾರ್ಜ್ ಮಾಡ್ಬೋದು. ಇದೇ ಚಾರ್ಜಿಂಗ್ ಬಾಕ್ಸ್ ಕೂಡ ನೋಡಿ. ಇದು ಕಂಪ್ಲೀಟ್ ಬಾಕ್ಸ್ ತೋರಿಸ್ತೀನಿ ಹೇಗಿದೆ ಅಂತ. ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಸ್ಯಾಮ್ಸಂಗ್ ಲೋಗೋ ಸತ ಇದೆ, ಕಾಣ್ತಾ ಇದೆ ಅನಿಸುತ್ತೆ. ಸೊ ನೋಡಿ ಬ್ಯೂಟಿಫುಲ್ ಆಗಿದೆ. ಕ್ರಿಸ್ಟಲ್ ಥರ ಮಾಡಿದ್ದಾರೆ ಬಾಕ್ಸು, ಚಾರ್ಜಿಂಗ್ ಬಾಕ್ಸು ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಇದನ್ನು ಓಪನ್ ಮಾಡೋಣ ನೋಡಿ. ಇದು ಓಪನ್ ಮಾಡಿದ್ರೆ ಇಲ್ಲಿದೆ ರಿಂಗ್, ಇದೇ ಸ್ಯಾಮ್ಸಂಗ್ ಗ್ಯಾಲಕ್ಸಿ ರಿಂಗ್. ಸೊ ಫಸ್ಟ್ ಟೈಮ್ ತೆಗೆಯೋಣ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ರಿಂಗ್ ಬರ್ತಾ ಇದೆ, ಲೈಟ್. ಸೊ ಓಪನ್ ಮಾಡೋಣ ನೋಡಿ, ಇದೇ ರಿಂಗು. ಫಸ್ಟ್ ಟೈಮ್ ಐ ಆಮ್ ವೇರಿಂಗ್ ಇಟ್. ಸೊ ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲಿ ಚಿನ್ನದ ರಿಂಗ್ ಇದೆ, ಇಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ರಿಂಗ್ ಇದೆ. ಆಲ್ಮೋಸ್ಟ್ ಚಿನ್ನದ ರಿಂಗ್ ಥರನೇ ಕಾಣ್ತಾ ಇದೆ, ತುಂಬ ಚೆನ್ನಾಗಿದೆ. ಸೊ ಇದೆ ನೋಡಿ, ಇಲ್ಲಿ ನಮಗಿದು ಚಾರ್ಜ್ ಖಾಲಿ ಆದರೆ ಇದನ್ನು 7 days ಚಾರ್ಜ್ ಬರುತ್ತೆ ಅಂತ ಇದೆ. 7 days ಮುಂಚೆನೇ ಅಥವಾ 7 days ಆದಮೇಲೆ ಚಾರ್ಜ್ ಏನಾರು ಖಾಲಿ ಆದರೆ ಏನು ಮಾಡಬೇಕಂದ್ರೆ ಇದರಲ್ಲಿ ಇದನ್ನು ಇಟ್ಬಿಟ್ಟು ಹೀಗೆ ಇದರಲ್ಲಿ ಹೇಗೆ ಇಡಬೇಕಂತ ಇದೆ. ಇಲ್ಲಿ 3 ನಿಮಗೆ ನೋಡಿದ್ರೆ 3 ಸೆನ್ಸರ್ ಇದೆ ಇದರಲ್ಲಿ. ಈ 3 ಸೆನ್ಸರು ಕರೆಕ್ಟಾಗಿ ಈ ಗ್ಯಾಪಲ್ಲಿ ಬರಬೇಕು, ಅಲ್ಲೇ ಹಿಂಗೆ ಇಡಬೇಕು ನೋಡಿ. ಇಟ್ಟು ಕೂಡಲೇ ನೋಡಿ ಎಷ್ಟು ಚೆನ್ನಾಗಿ ಒಂದು ಸರ್ಕಲ್ ಲೈಟ್ ಬಂತು ನೋಡಿ. ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ. ಇಲ್ಲಿ ಏನೂ ಲೈಟ್ ಇಲ್ಲ, ಆದರೆ ಇದನ್ನು ಹಿಂಗೆ ಹಾಕಿದ ಕೂಡಲೇ ಎಷ್ಟು ಚೆನ್ನಾಗಿ ಒಂದು ಲೈಟ್ ಸರ್ಕಲ್ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದನ್ನು ಕ್ಲೋಸ್ ಮಾಡಿ, ಇದು ಕ್ಯಾರಿ ಕೇಸ್ ಥರ ಎಲ್ಲಿ ಬೇಕಾದ್ರೂ ತೊಗೊಂಡು ಹೋಗ್ಬೋದು ಆ ಥರ, ತುಂಬ ಚೆನ್ನಾಗಿದೆ. ಸೊ ಇದನ್ನು ನಾನು ಯೂಸ್ ಮಾಡಿ ನೋಡ್ತೀನಿ, ಇದರದ್ದು ಯೂಸೇಜ್ ಹೇಗೆ ವರ್ಕ್ ಆಗ್ತಾಯಿದೆ, ಮೆಷರ್ಮೆಂಟ್ ಎಲ್ಲ ಅಂದರೆ ಹಾರ್ಟ್ ರೇಟು ಮತ್ತು ಎಲ್ಲದು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಆಗ್ತಾ ಇದೆಯಾ, ಮತ್ತು ಹೇಗೆ ಯೂಸ್ ಮಾಡೋದು, ಮತ್ತು ಮೊಬೈಲಲ್ಲಿ ಹೇಗೆ ಇನ್ಸ್ಟಾಲ್ ಮಾಡೋದು, ಆ್ಯಪ್ಸ್ ಏನಾದ್ರು ಡೌನ್ಲೋಡ್ ಮಾಡಬೇಕಾ, ಅದೇನು ನನಗೆ ಅಷ್ಟು ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್. ಸೊ ಅದೆಲ್ಲ ಮಾಡಿ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸದ್ಯಕ್ಕೆ ಇಷ್ಟೇ ಇದೆ ಸ್ಯಾಮ್ಸಂಗ್